ಗೈಸ್ 300 rupees ನ ಡಾಮಿನೋಸ್ ಪಿಜ್ಜಾ ಬಂದೈತೆ ನೋಡಿ. ಪಿಜ್ಜಾ ಹಟ್ ನ 300 ರೂಪಾಯಿ ಪಿಜ್ಜಾ ಹೇಗಿದೆ ನೋಡಿ. ಇವಾಗ ಎರಡು ಪಿಜ್ಜಾನು ತಿನ್ಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. 319 ಪ್ಲಸ್ ಚೀಸ್ಗೆ ಈ ಗಾರ್ಲಿಕ್ ಬ್ರೆಡ್ ಪೆಪ್ಸಿ ಎಲ್ಲ ಸಪರೇಟ್ ಹೇಳಿದ್ 10 out of 10. ಯಶವಂತ ಬರೋದು ಎಲ್ಲ ಹಾಕೊಂಡು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ನಾವಿವತ್ತು ಡಾಮಿನೋಸ್ ಪಿಜ್ಜಾ ಚೆನ್ನಾಗಿರುತ್ತಾ ಇಲ್ಲ ಅಂದ್ರೆ ಪಿಜ್ಜಾ ಹಟ್ ಪಿಜ್ಜಾ ಚೆನ್ನಾಗಿರುತ್ತಾ ಅಂತ ನೋಡಕ್ಕೆ ಎರಡ್ ಕಡೆನೂ ಪಿಜ್ಜಾನ ತಿಂತಿದೀವಿ. ಹೌದು. ಕಮ್ಮಿ ರೂಪಾಯಿಲಿ ಅಂದ್ರೆ ಮೀಡಿಯಂ ಸ್ಲೈಸ್ದು ಒಂದು 250-300 ರೇಂಜ್ ಅಲ್ಲಿ ಪಿಜ್ಜಾ ತಗೋತೀವಿ ಎರಡ್ ಕಡೆನು. ಯಾವ್ದು ನಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತೀವಿ. ಈಗ ಫಸ್ಟ್ ನಾವು ಪಿಜ್ಜಾ ಹಟ್ಗೆ ಬಂದಿದೀವಿ. ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ಡಾಮಿನೋಸ್ ಅಲ್ಲ ಪಿಜ್ಜಾ ಹಟ್ಗೆ ಕಾಸ್ಟ್ಲಿ ಪಿಜ್ಜಾ ಕಾಸ್ಟ್ಲಿ ಅಲ್ಲ ಕೊಡ್ಸ್ತೀಯ ಅನ್ಕೊಂಡು ಕಣ ಕಾಸ್ಟ್ಲಿ ಅಲ್ಲ ಕಮ್ಮಿದು. ಕಮ್ಮಿದ ಹಾ ಗೈಸ್ ನಾವ್ ಇವಾಗ ಮೆನು ನೋಡ್ತಾ ಇದೀವಿ. ಕಮ್ಮಿದು ಅಂದಲ್ಲ ಯಾವ್ದು ಹೇಳೋದು ಕಮ್ಮಿದು ಅಂದ್ರ ಕಮ್ಮಿದಂತ ಅಲ್ಲ ಕಣ, ಮೀಡಿಯಂ ಪ್ರೈಸ್. ಹಂಗೆ ಕಾಸ್ಟ್ಲಿನೂ ಅಲ್ಲ ಕಮ್ಮಿನೂ ಅಲ್ಲ, ಮೀಡಿಯಂ ಪ್ರೈಸ್ ಅಲ್ಲಿ. ಚಿಕನ್ ಅಲ್ಲಿ ನೋಡು, ಇದು ವೆಜ್ ಇವು ಇದ್ಯಾವ್ದು ಇಲ್ವಾ? ಹಾ ಗೈಸ್ ನಾವು ಇದನ್ನ ಹೇಳಿದೀವಿ ಪಿಜ್ಜಾನ. ಸೀಸನ್ ಚಿಕನ್ 300 rupees ಪಿಜ್ಜಾಗೆ 4 ಸ್ಲೈಸ್ ಬರುತ್ತೆ ವಿತ್ ಕೋಲ್ಡ್ ಕಾಫಿ ಹೇಳಿದೀವಿ. ಗೈಸ್ ನಾವು ಪಿಜ್ಜಾ ತಗೊಂಡ್ವಿ. ಪಿಜ್ಜಾ ಜೊತೆ ಒಂದು ಕೋಲ್ಡ್ ಕಾಫಿ 418 ರೂಪಾಯಿ ಆಯ್ತು. ಪಿಜ್ಜಾಗೆ 300 rupees, ಕೋಲ್ಡ್ ಕಾಫಿ GST ಎಲ್ಲ ಸೇರಿ ಅಷ್ಟಾಗೈತೆ. ಗೈಸ್ ನಮ್ಮ ಚಿಕನ್ ಪಿಜ್ಜಾ ಹಟ್ ನ ಚಿಕನ್ ಸಿಸ್ಲಿಂಗ್ ಚಿಕನ್ ಏನೋ ಚಿಕನ್ ಚೀಸ್ ಚಿಕನ್ ಪಿಜ್ಜಾ ಹಟ್ ಚಿಕನ್ ಬಂದೈತೆ ನೋಡಿ ಗೈಸ್. ನಮ್ಗೆ ನೋಡಕ್ಕೆ ಸಣ್ಣದಾಗಿ ಕಾಣಿಸ್ತಿದೆ. ಕೆಳಗಡೆ ಮರದ ಪೀಸ್ ಹಾಕ್ಬಿಟ್ಟು ಪಿಜ್ಜಾ ಹಟ್ ಅಲ್ಲಿ ಒಂದೇ ಏನು ಅಂದ್ರೆ ಯಶವಂತ್ ಡಿಫ್ರೆಂಟ್ ಆಗಿ ಕೊಡ್ತಾರೆ ಎಲ್ಲಾನು ಐಟಮ್ಸ್. ಹಿಂಗ್ ಬೇರೆ ಬೇರೆ ಇನ್ನೊಂದಷ್ಟು ಐಟಮ್ಸ್ ಆರ್ಡರ್ ಮಾಡೋದ್ರು ಅಷ್ಟೇ ಅದೇನೇಂದ್ರ ಮೇಲೆ ಎತ್ಬಿಟ್ಟು ಕೊಡ್ತಾರೆ. ಒಂದ್ಸತಿ ನಾವು ಚಿಕನ್ ವಿಂಗ್ಸ್ ತಿಂದಿದ್ವಲ್ಲ ಗೈಸ್ 300 ರೂಪಾಯಿದು ಪಿಜ್ಜಾ ಹಟ್ ಅಲ್ಲಿ ನಮ್ಗೆ ಇಷ್ಟ ಆಗೈತಲ್ಲ. ಇವಾಗ ಪಿಜ್ಜಾ ಹಟ್ ಮೀಡಿಯಂ ಪಿಜ್ಜಾ ನಾನು ಮತ್ತೆ ಯಶವಂತ್ ಇವಾಗ ತಿಂತೀವಿ ಪಿಜ್ಜಾನ. ಏನು ಕೋಲ್ಡ್ ಕಾಫಿ ಇಷ್ಟ ಕೊಡೋದು. ಗ್ಲಾಸ್ ನೋಡಿ ಹೆಂಗೈತೆ. ಅದು ಎಷ್ಟ ಆಗಿ ಆರೋಗ್ಯ ಮುಂಚೆ ತಿನ್ನೋಣ ಇದೆ. ಅರ್ಥ ಆ ಕಡೆ ಹಿಡ್ಕೊ, ಕಟ್ ಮಾಡೋ. ಗೈಸ್ ಪಿಜ್ಜಾ ಅಂತೂ ಬಿಸಿ ಬಿಸಿ ಆಗೈತೆ. ನಮ್ಗೆ ಕ್ವಾಂಟಿಟಿಗಿಂತ ಇವಾಗ ಟೇಸ್ಟ್ ಮ್ಯಾಟರ್ ಆಗುತ್ತೆ. ಟೇಸ್ಟ್ ಯಾವ್ದು ಚೆನ್ನಾಗೈತೆ ಏನ್ ನೋಡಕ್ ಬಂದಿರೋದು ನಾವು. ಪಿಜ್ಜಾ ಹಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಡಾಮಿನೋಸ್ ಅಲ್ಲಿ 300 ರೂಪಾಯಿ ಇದೆ. ಯಾವ್ದಾದ್ರು ಆರ್ಡರ್ ಮಾಡ್ಬೇಕು ಎಷ್ಟು ಪಿಜ್ಜಾ ನೆನ್ಪಿಡ್ಕೊ. ಬರೋದು ಎಲ್ಲ ಹಾಕೊಂಡ ಇದನ್ನ ಹಾಕೊಂಡ ಇವಾಗ ಸಾಸ್ ಹಾಕೋತವ್ರೆ ಕೆಚಪ್ ನ. ಕ್ವಾಲಿಟಿ ಕೆಚಪ್ ಪ್ಯಾಕೆಟ್ ಅಲ್ಲಿ ಕೊಡ್ತಾರಲ್ವಾ ಡಾಮಿನೋಸ್ ಅಲ್ಲಿ, ಇವ್ರು ಬಾಟ್ಲೆ ಇಟ್ಟಿರ್ತಾರೆ, ಎಷ್ಟಾರು ಹಾಕೋಬಹುದು. ಅವ್ರು ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ ಡಾಮಿನೋಸ್ ಅಲ್ಲಿ. ಬನ್ನಿ ಗೈಸ್ ನಾನೇನು ಹಂಚ್ಕೊಂಡಿಲ್ಲ, ಬರೀ ಪಿಜ್ಜಾ ತಿಂತೀನಿ. ತಿಂತಾ ಇದೀವಿ. ಆಯ್ತಾ 10 out of 10 ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿಲ್ವಾ? ಫುಲ್ ತಿನ್ನು ಆಮೇಲೆ ಹೇಳೋ ರೇಟಿಂಗ್. ಈಗಲೇ ಒಂದು ಬೈಟ್ ಮಾಡ್ದೇಡ್ಗೆ 10 out of 10. ಏನಾದ್ರು ಟೀಚರ್ ಮಾಡ್ಬಿಟ್ರೆ ಮುಗಿಸ್ಬಿಡ್ತೀವಿ. ಎಲ್ರು ಟಾಪರ್ಸೆ. ಹೊಟ್ಟೆ ಚೆನ್ನಾಗೈತೆ. ಟೇಸ್ಟ್ ಚೆನ್ನಾಗೈತೆ ಗೈಸ್. ಇಲ್ಲಿ ಯಾವ್ದೋ ಆಫರ್ ಐತೆ ಏನೋ ನೋಡ್ಕೊಂಡೇ ಇಲ್ಲ. ಆಯ್ತು ನೋಡಿ, ಬರ್ತ್ಡೇ ಬ್ಯಾಶ್ ಅಂತೆ. ಸೆಲೆಬ್ರೇಟ್ ಯುವರ್ ಬರ್ತ್ಡೇ ಲೈಕ್ ನೆವರ್ ಬಿಫೋರ್ ಕೊಡ್ತಾರ ಬರ್ತ್ಡೇಗೆ. ಇನ್ನೊಂದು 1+1 ಪಿಜ್ಜಾ ಅಂತ ಐತೆ. ಬರ್ತ್ಡೇ ಆಫರ್ ಏನ್ ಕೇಳೋ ಇಷ್ಟ. ನಿನ್ ಬರ್ತ್ಡೇ ಬರೋಣ ನೆಕ್ಸ್ಟ್ ವರ್ಷ. ಗೈಸ್ 300 ರೂಪಾಯಿಗೆ ಟೇಸ್ಟ್ ಓಕೆ, ಚೆನ್ನಾಗೈತೆ. ಅಂದ್ರೆ ಕ್ವಾಂಟಿಟಿ ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು, ಒಂಚೂರು ದೊಡ್ಡ ಇರ್ಬೇಕು. ಸಣ್ಣ ಪಿಜ್ಜಾ ತರ ಇಲ್ವಾ ಸೈಜು? ಸ್ಮಾಲ್ ಪಿಜ್ಜಾ ಸೈಜ್ ಐತಿ ತಾನೆ. ಇದೆ ಅಲ್ವಾ ನಾವು ಮಿನಿಮಮ್ ಸೈಜ್ ನಾವ್ ಹೇಳಿದ್ದೆ ಸ್ಮಾಲ್ ಅಲ್ವಾ? ಸೈಜ್ ಸ್ಟಾರ್ಟಿಂಗ್ ಸೈಜ್ ಪಿಜ್ಜಾ ಸೈಜ್ ಇದೆ 4 ಪೀಸ್. ಓ ನಾವ್ ಹೇಳಿದ್ದೆ ಸ್ಮಾಲ್ ಸೈಜ್ ಮೀಡಿಯಂ ಅಲ್ಲ ತಾನೆ. ಗೈಸ್ ಇಷ್ಟೇ ನಾವ್ ಹೇಳಿದ್ದೆ 4 ಸ್ಲೈಸ್, ಮರ್ತ್ಕೊಬಿಟ್ಟೆ, ಸಾರಿ. ಅದೇ ಯೋಚನೆ ಮಾಡ್ತಾ ಇದೀನಿ ಸೈಜ್ ಏನು ಮೀಡಿಯಂ ಸೈಜ್ ಹೇಳ್ಬಿಟ್ಟೆ ಅನ್ಕೊಬಿಟ್ಟೆ. 4 ಸೈಜ್ ಪಿಜ್ಜಾ 4 ಸ್ಲೈಸ್ ಹೇಳಿದ್ದು
300 ರೂಪಾಯಿ ಇದು. 200 ರೂಪಾಯಿ ಇದ್ರೆ ಚೆನ್ನಾಗಿರೋದು. ಯಶವಂತ್ ಸಾಸ್ನು ಬಿಡ್ತಿಲ್ಲ. ಹೆಂಗನ್ಸ್ತು ಯಶವಂತ್? ಚೆನ್ನಾಯ್ತಪ್ಪ. ಚೆನ್ನಾಗೈತೆ ಗೈಸ್, ನನಗೂ ಟೇಸ್ಟ್ ಇಷ್ಟ ಆಯ್ತು. ಬಟ್ ಆದ್ರೆ 300 ರೂಪಾಯಿಗೆ 200 ರೂಪಾಯಿ ಇರ್ಬೇಕಿತ್ತು. ಆ ಥರ ಎಲ್ಲ ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ. 200 ರೂಪಾಯಿ ಇರ್ಬೇಕಿತ್ತು. ಹಂಗೇನಿಲ್ಲ, 300 ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು. ಟೇಸ್ಟ್ ಚೆನ್ನಾಗಿತ್ತಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತಲ್ಲ. ಇವಾಗ ಡಾಮಿನೋಸ್ ಜೊತೆ ಕಂಪೇರ್ ಮಾಡೋಣ. ಆಟೋ ಬತಾನೆ ಗೈಸ್, ನಾವ್ ಇವಾಗ ಡಾಮಿನೋಸ್ಗೆ ಕ್ಯಾಬ್ ಬುಕ್ ಮಾಡಿದೀವಿ. ಆಟೋದಲ್ಲಿ ಹೋಗ್ತೀವಿ. ನೋಡು. ಹೈ ಹೈ ಪಿಜ್ಜಾ ಹಟ್ ಹೋಗ್ತೀರಾ? ಇಲ್ಲೇ ಹಿಂಗ್ ನೋಡ್ಕೊಂಡು ನಿಂತ್ಕೊಬಿಡೋನೆ ಶಾಕಲ್ಲಿ. ಯಶವಂತ್, ಈ ವಯಸ್ಸಲ್ಲಿ ನಾವು ಪಾನಿಪುರಿಗೆ ಹೋಗ್ಬಿಟ್ಟು ಏನೋ ತಿಂತಿರ್ಲಿಲ್ಲ ಕಣ. ಹೌದು, ಈಗಿನ ಮಕ್ಕಳೆಲ್ಲ ಪಿಜ್ಜಾ ಹಟ್. ನಮ್ಗೆ ಅವಾಗೆಲ್ಲ ಆರ್ಡರ್ ಇದೆಲ್ಲ ದೊಡ್ಡ ಇದು ನಮ್ಗೆ. ಇಲ್ಲ ಬಿಡು. ಈಗಿನ ಮಕ್ಕಳಿಗೆ ಪಿಜ್ಜಾ ಹಟ್ ಇದೆಲ್ಲ ಮಾಮೂಲಿ ಇದ್ರಿ. PUC ನಾವು ಪಿಜ್ಜಾ ತಿಂದಿದೆ, PUC ಇಲ್ಲ ಸ್ಕೂಲಲ್ಲೆಲ್ಲ. ಸ್ಕೂಲಲ್ಲೆಲ್ಲ ತಿಂದಿದ್ದೆ ನೀನು ಪಿಜ್ಜಾನ? ಮೂರು ಚನ್ಪನದಲ್ಲಿ ಇರ್ತಲ್ಲ. ಸ್ಕೂಲಲ್ಲಿ ನಾನ್ ತಿಂದಿಲ್ಲ, ನಾನು PU ಅನ್ಸುತ್ತೆ ತಿಂದಿದ್ದು. ರೋಡಲ್ಲೆಲ್ಲ ಸುಮಾರು ವಿಡಿಯೋ ಮಾಡಿದೀವಿ ಒಂದ್ ಕಾಲದಲ್ಲಿ. A to Z ಡ್ರಿಂಕಿಂಗ್ ಚಾಲೆಂಜ್ ಮಾಡಿದ್ದು ನಾನು ಮತ್ತೆ ಉಡಾಲ್ ಉಡಾಲ್ ಪವನ್ ಕೊಟ್ಟಿದೆ. ಉಡಾಲ್ ಪವ್ಯ ಕಣ. ಅದೇ ಪವನ್ ಅವ್ರ ರಿಯಲ್ ನೇಮ್. ಇದೇ ರೋಡಲ್ಲಿ A to Z ಜ್ಯೂಸ್ ಡ್ರಿಂಕಿಂಗ್ ಚಾಲೆಂಜ್ ಮಾಡಿದ್ವು ನಾನು ಮತ್ತೆ ಅವರು. ಮಜಾ ಇತ್ತು ಅವಾಗ. ಗೈಸ್, ನಾವ್ ಇವಾಗ ಚಂದ್ರೋಲ ಹೋಟೆಲ್ ಇರೋ ಡಾಮಿನೋಸ್ಗೆ ಹೋಗ್ತಾ ಇದೀವಿ ಆಟೋ ಬುಕ್ ಮಾಡ್ಕೊಂಡು. ಸಂಜೆ ಟೈಮ್ ಆದ್ರೆ ಎಲ್ರು ಏನಾರು ಹೊರಗಡೆ ತಿನ್ನಕ್ ಬರ್ತಾರಲ್ಲೇನೋ ಬೆಂಗಳೂರಲ್ಲಿ. ವಿಜಯನಗರ 10 ರೂಪಾಯಿ ಅಲ್ಲೆಲ್ಲ IPS ಎಲ್ಲ ಕ್ಲಾಸ್ ಇದೆಯಲ್ಲ, ಎಲ್ಲ ಸ್ಟೂಡೆಂಟ್ಸ್ ಓದೋರು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿರೋರು. ಅದು ನಮ್ ಫ್ರೆಂಡ್ AP ಅಂತಿದ್ನಲ್ಲ, ಇದ್ರ ಎಕ್ಸಾಮ್ ಮನೆ ಯಾವ್ದು ಜೈ ಮೀನ್ಸ್ ನ ಪಾಸ್ ಆದ್ರೆ ಜೈ ಅಡ್ವಾನ್ಸ್ ಕೊಡ್ತಾರಲ್ಲ. ಜೈ ಮೀನ್ಸ್ ಅಲ್ಲಿ ಹೆಂಗೆಂಗೋ ಟಿಕ್ ಹಾಕ್ಬಿಟ್ಟು ಬಂದ್ಬಿಟ್ಟು ಅವನೇ ಕಾಲೇಜ್ ಟಾಪರ್ ಆಗ್ಬಿಟ್ಟಿದ್ದ. ನಮ್ ಡಿಸ್ಟ್ರಿಕ್ಟ್ ಗೆನೆ 2ನೇದ 3ನೇ ರ್ಯಾಂಕ್ ಬಂದ್ಬಿಟ್ಟಿತ್ತು. ಕಾಲೇಜ್ ಹತ್ರ ಪೋಸ್ಟರ್ ಎಲ್ಲ ಹಾಕ್ಬಿಟ್ಟಿದ್ರ ಒಂದು. ಅವನೇ ಶಾಕ್ ಆಗ್ಬಿಟ್ಟವನೇ. ನಮ್ದು ಹಿಸ್ಟ್ರಿ ಜೈ ಎಕ್ಸಾಮ್ ಬರೆಯಕ್ ಹೋಗಿದ್ದು ಹಿಸ್ಟ್ರಿ ಹೇಳ್ತೀಯ? ಬರೀಲೇ ಇಲ್ಲ ಅನ್ಸುತ್ತೆ. ಅಲ್ಲ, ಬರೆಯಕ್ ಹೋದ್ವಿ, ಬರ್ಲಿಲ್ಲ. ಅದೇ ಯಾವ್ದೋ ಕೆಲ್ಸ ಹುಡ್ಕೋ ಹೋಗೋದು. ನಾನ್ ಬರ್ದೆ, ನನ್ನ ಹಾಳು ಮಾಡ್ದೆ. ನನ್ ಬರೀಲೇ ಇಲ್ಲ, ನಮ್ಮ ಮನೇಲಿ ಬರ್ದೆ ಅಂತ ಸುಳ್ಳು ಹೇಳಿದ್ದೆ. ರಿಸಲ್ಟ್ ಬಂದಾಗ ರಿಸಲ್ಟೇ ಬಂದಿಲ್ಲ ನಾನು ಅಂತಿದ್ದೆ. ಜೈ ನಾವಿಬ್ರು ಜೈ, ನೀಟ್, CET ಕೋಚಿಂಗ್ ಎಲ್ಲ ಹೋಗಿದೀವಿ. ಕೋಚಿಂಗ್ ಹೋಗಿ ಇನ್ನೂ ಒಂದ್ ಯಾವ್ದೋ 4 ಎಕ್ಸಾಮ್ ಬರ್ದಿದ್ವಿ. ಯಾವ್ದಕ್ಕೂ ಸೇರ್ಕೊಂಡಿಲ್ಲ. ಇದ್ ಯಾವ್ದಕ್ಕೂ ಯೂಸ್ ಆಗದೆ ಇರೋದು ಬೇರೆದ್ ಓದಿದ್ವಿ. ಅಷ್ಟೆಲ್ಲ ಓದ್ಬಿಟ್ಟು ಇದು ಸೈನ್ಸ್ ಮಾಡಿ CET ಹೋಗಿ ಕೋಚಿಂಗ್ ಹೋಗಿ PCMB ಮಾಡಿದ್ವಿ. ಇಬ್ರು ಕೊನೆಗೆ ನಾನು ಏವಿಯೇಷನ್ ಮಾಡಕ್ ಹೋದೆ, ಇವನು ಇಂಜಿನಿಯರಿಂಗ್ ಮಾಡಕ್ ಹೋದ. ಇವನು ಇಂಜಿನಿಯರಿಂಗ್ ಬಿಟ್ಟ, ಆಮೇಲೆ BBA ಮಾಡ್ದ. ನಾನು BBA ಮಾಡಿದ್ದೆ. ಮತ್ತೆ MBA ಸೇರ್ಕೊಂಡ. ಆಮೇಲೆ ಮತ್ ನಾನು MBA ಮಾಡಾದ್ಮೇಲೆ ಇವನು MBA ಮಾಡ. ಏನೇನೋ ಮಾಡಕ್ ಬಿಡ. ಮಾಡೋದು MBA ಅಂತ ಗೊತ್ತಿದ್ರೆ PUಲೇ ಕಾಮರ್ಸ್ ತಗೊಂಡು ಒಟ್ಟಿಗೆ ಶೇಖರ್ ಪವನ್ ಅವ್ರ ಜೊತೆ ಎಲ್ಲ ಓದಿ ಆರಾಮಾಗೆ ಸೈನ್ಸ್ ಅಲ್ಲಿ ಆ ಮ್ಯಾಥ್ಸ್ ಎಷ್ಟು ಕಷ್ಟ ಬಿಟ್ಟು ಓದ್ದು. ಚೆನ್ನಾಗಿತ್ತು ಅದು. ಗೈಸ್, ನಾವಿವಾಗ ಡಾಮಿನೋಸ್ಗೆ ಬಂದಿದೀವಿ. ಪಿಜ್ಜಾ ಹಟ್ ಅಲ್ಲಿ ತಿಂದಾದ್ಮೇಲೆ ಹೊರಗಡೆನೆ ನಮ್ಗೆ ಒಳ್ಳೆ ಆಫರ್ಸ್ ಇದೆ ಗೈಸ್. 99 ರುಪೀಸ್ಗೆ ಪಿಜ್ಜಾ ಮೀಲ್ ಅಂತ ಇದೆ. 199ಗೆ ಇನ್ನೊಂದ್ ಯಾವ್ದೋ ಟ್ರಿಪಲ್ ಚಿಕನ್ ರೈಸ್ ಮೀಲ್ ಅಂತ ಐತೆ. ರೈಸ್ ಮೀಲ್ ಬೇಡಪ್ಪ ಯಶವಂತ್, 2 ಪಿಜ್ಜಾ ಮೀಲ್ ತಗೋಬೋದಲ್ಲ. ಹೊರಗಡೆ ಬೋರ್ಡ್ ಹಾಕಿರೋದು ಕ್ಲಾಸೇ ಮುಚ್ಚೋಗ್ಬಿಡುತ್ತೆ, ಅಲ್ಲಿ ದೊಡ್ಡದಾಗ ಆಗ್ತವ್ರ ಆಫರ್ದು. ಗೈಸ್, ನಾವು ಡಾಮಿನೋಸ್ ಮೆನು ನೋಡ್ತಿದೀವಿ. ವಾಲ್ಕನೋ ಪಿಜ್ಜಾ 300 319 ಐತೆ ಯಶವಂತ್. ವಾಲ್ಕನೋದ್ ಹೇಳದ, ಇಲ್ಲಾಂದ್ರೆ 99 ಮೀಲ್ ಹೇಳೋಣ. 19 ರೂಪೀಸ್ ಜಾಸ್ತಿ ಆದ್ರೆ ಮೋಸ ಆಗಲ್ವಾ? 19 ರೂಪೀಸ್ ಜಾಸ್ತಿ ಆಗ್ಬಿಡುತ್ತಲ್ಲ. ಏನ್ 90 ರೂಪೀಸ್ ಜಾಸ್ತಿ? ಅಲ್ಲಿ 300. ಅದಕ್ಕೆ ಇಲ್ಲಿ ಚೆನ್ನಾಗಿದ್ರೆ 19 ರೂಪೀಸ್ ಜಾಸ್ತಿ ಕೊಟ್ಟಿದೀವಲ್ಲ, ಚೆನ್ನಾಗೈತೆ ಅಂತ ಗೊತ್ತಾಗುತ್ತೆ. ಅಲ್ಲ ಕಣೋ, 99 ಮೀಲ್ ಹೇಳ್ಬಿಡೋಣ. 2 ಪಿಜ್ಜಾ ಬರುತ್ತೆ. ಒಳ್ಳೆ ಮೀಲು. ಪಿಜ್ಜಾ ಮೀಲ್ ಯಾವ್ದಾರ ಒಂದು, ಇಲ್ಲ ಒಂದು 99 ಮೀಲ್ ಹೇಳ್ಬಿಟ್ಟು ಅಲ್ಲಿ ತರನೇ 300 ರೂಪೀಸ್ ಸಪ್ರೇಟ್ ಒಂದು ಪಿಜ್ಜಾ ಹೇಳ. ಆ ಪಿಜ್ಜಾ ರಿವ್ಯೂ ಮಾಡೋಣ. ಇದನ್ನ ಆಫರ್ ಅಲ್ಲಿ ತಗೋಣ. 300 ರೇಂಜ್ ಅಲ್ಲಿ ನಮ್ಗೆ ಚಿಕನ್ ಫಿಸ್ಟಾ ಅಂತ ಒಂದು ಪಿಜ್ಜಾ ಇದೆ. ಇದನ್ನ ಹೇಳ್ತೀವಿ. ಇಲ್ಲೇ ಒಂದು ಚಿಕನ್ ಫಿಸ್ಟಾ ಕೊಡಿ ರೆಗ್ಯುಲರ್.
ಮತ್ತೆ ಒಂದು 99 ಮೀಲ್ ಲಂಚ್ ಫಿಸ್ಟ್. 99 11 to 3. ನಾವ್ ಅದನ್ನ ನೋಡಿಲ್ವಲ್ಲ, ಸಣ್ಣದಾಗ ಹಾಕ್ಬಿಟ್ಟಿದೀರ ಅದು. ದೊಡ್ಡದಾಗ ದೊಡ್ಡದಾಗ 3 ಗಂಟೆ ಮೇಲಾಗ್ಬಿಡೈತೆ ಅಂತ. ಇಲ್ಲಿ ನೋಡೋ ಡಾಮಿನೋಸ್ ಪಿಜ್ಜಾ ಎಲ್ಲೇ ಸ್ಟಾರ್ಟ್ ಆಯ್ತು ಅಂತ ಫೋಟೋಸ್ ಅಲ್ಲಿ. ಅದು ಹಳೆ ಕಾಲದ ನಿಕ್ಸ್, ಡೊಮಿನಿಕ್ಸ್ ಪಿಜ್ಜಾ. ಡಾಮಿನಿಕ್ಸ್ ಅಂತ ಆಯ್ತಾ? ಇದು ನೋಡಿ, ಇದು ಹಳೆ ಫೋಟೋಗಳು. US ದ ಇದು ಡಾಮಿನೋಸ್. ಚೆನ್ನಾಗಿದ್ದಲ್ವಾ? US ದಾ? ಯಾರು USA ಅಂತ ಹಾಕಿದಾರ ಅಲ್ಲಿ ನಾವು ಒಂದು ಕಂಡಿಡಿಯೋಣ ಈ ತರ ಇಷ್ಟೊಂದು ಇಂಡಿಯಾ ಅಲ್ಲಿ ಪಿಜ್ಜಾನ. ಪಿಜ್ಜಾ ಅಲ್ಲ, ಏನಾದ್ರು ಬೇರೆ ನಮ್ದು. ಅವ್ರದ್ದು ಪಿಜ್ಜಾ ಆದ್ರೆ ನಮ್ದೇ ಬೇರೆ ಒಂದು ಫಾಸ್ಟ್ ಫುಡ್. ನಮ್ಮಲ್ಲಿರೋ ಫುಡ್ ನ ನಾವು ಫಾಸ್ಟ್ ಫುಡ್ ಮಾಡ್ಬೇಕು. ದೊಡ್ಡ ಸ್ಪೆಕ್ಸ್ ಅಂಗಡಿಲಿ ಇರುತ್ತೋ ಎಷ್ಟೊಂದು ನಾನು ಯಶವಂತ ಸಖತ್ ಜೋಶಲ್ಲಿ ಬಂದ್ವಿ. 99 rupees ಪಿಜ್ಜಾ ತಗೊಂಡು ಚೆನ್ನಾಗಿ ಕೋಕ್ ಕುಡಿದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಟೈಮಿಂಗ್ಸ್ ನೋಡ್ಕೊಂಡು. ಅದು ಟೈಮಿಂಗ್ ಸಣ್ಣದಾಗ ಹಾಕಿದಾರೆ, ಈಚೆನೂ ಹಾಕಿರ್ಬೋದು ಸಣ್ಣದಾಗೆ. ನೋಡು, ಕಸ್ಟಮರ್ಸ್ ನಾವು ಪ್ರೈಸ್ ನೋಡ್ತೀವಿ, ಇದು ನೋಡ್ತೀವಿ, ಟೈಮ್ ಹಾಕಿರೋದೇ ಗೊತ್ತಾಗಿಲ್ಲ ನಮ್ಗೆ. ಮಾರ್ಕೆಟಿಂಗ್ ಗಿಮಿಕ್ಸ್. ನೆನ್ನೆ ಹಾಕಿರೋ ವಿಡಿಯೋದು ಕಮೆಂಟ್ಸ್ ಓದ್ತಾ ನೋಡಿ ಯಶವಂತ್. ಯಾರೋ ಚಿರು 2010 ಹುಟ್ಟಿರೋದ 2010 ಅನ್ಸುತ್ತ ಹುಡುಗ. ಮೈಸೂರ್ ಗೇಸ್ ಲೈಕ್ ಬಟನ್. ಮೈಸೂರ್ ಗೈಸ್ ಲೈಕ್ ಬಟನ್ಗೆ ಮೈಸೂರ್ ಗೇಸ್ ಅಂತ ಹಾಕ್ಬಿಡು. ನಾವು ಗೇ ಅಲ್ಲಪ್ಪ, ನಾವು ಲೈಕ್ ಮಾಡಲ್ಲ. ಫನ್ನಿ ಕಮೆಂಟ್ಸ್ ಮಾಡ್ರು. ಆಮೇಲೆ ಓದ್ಲಾ ಇರೋ ಎಲ್ಲ ಮೈಸೂರು ಅಂತ ಹಾಕೋರು. ಏನ್ ಓದ್ಲಿ? ಆ ಮಹಾತಾಯಿ ಯಾರು ಅಂತ ಕೇಳಿ, ಯಾರು ಐಸುಗೆ ಆ ಮಹಾತಾಯಿ ಯಾರು ಅಂತ ಹೇಳಿ ಅಂತ ಹೇಳಿ. ಇನ್ನೊಂದು ಹೋದ ಭರತ್ ಗೌಲಿ. ಭರತ್ ಗೂಗ್ಲಿನ ಗೌಲಿ. ವಿಕಾಸ್ ಬ್ರೋ, ನಿನ್ನ ನೋಡುತ್ತಲೇ ನಾಷ್ಟ ಮಾಡು ಮೂಡ. ಏನಂತ ನನಗೂ ಗೊತ್ತಾಗಿಲ್ಲ. ಬೇರೆ ಭಾಷೆ ನೋಡ್ತಾಲೆ ನಾಷ್ಟ ಮಾಡು ಮುಂಡ. ನಾನ್ ವಿಡಿಯೋ ನೋಡ್ಕೊಂಡು ನಾಷ್ಟ ಮಾಡ್ತವನ ಅಂತ. ಅದೇ ಏನೋ ಹಾಕಿರೋದು 5 ಗಂಟೆ ಅಂತಾನೆ ವಿಡಿಯೋನ. ಇವಾಗ ಎಷ್ಟು ಟೈಮ್? ಅನ್ಸುತ್ತೆ. US ವ್ಯೂವರ್. ಎಷ್ಟು ಸುಳ್ಳು ಹೇಳ್ತಿರೋ ಕಾಮೆಂಟ್. US ವ್ಯೂವರ್. ಹೌದು, ಇರ್ಬೇಕು. ಬ್ರೋ ಯಾವಾಗ ಬಂದಿದ್ರಿ ಬ್ರೋ? ನನ್ಗೆ ಗೊತ್ತೇ ಇಲ್ಲ. ನಾನು ಅಲ್ಲೇ ನಿಯರ್ ಇರೋದು, ಹೇಳ್ದಾಗ ತಾನೆ. ನೆಕ್ಸ್ಟ್ ಬಂದಾಗ ಹೇಳ್ಬಿಡಪ್ಪ. ಹಾಯ್ ಬ್ರೋ. ಹಾಯ್ ಲೈಕ್ ಹಾಯ್ ಸೂಪರ್. ಕೋಬ್ರಾ ಬಜ್ಜಿ ಚಾಲೆಂಜ್ ಮಾಡಿ. ಕೋಬ್ರಾ ಬಜ್ಜಿ ಕಮೆಂಟ್ ತುಂಬಾ ಕೋಬ್ರಾ ಅಂತ ಹಾಕಿದೀರ. ನಾವೇನ್ ಮಾಡಿದ್ವಿ? ಯಶವಂತ್ ಹೆಸರು ಯಾಕೆ ಹಾಕಿಲ್ಲ? ಅಲ್ಲಿ ಅಷ್ಟ್ ಜನ ಇದೀವಿ. ಎಲ್ಲೇ ನೆನ್ನೆ ವಿಡಿಯೋದಲ್ಲಿ ಅವ್ರು ಯಾರ್ದು ಹಾಕಿಲ್ಲ. ಅಯ್ಯಪ್ಪ, ಏನೋ ಇದು ಶುದ್ಧ ಐತೆ. ಟ್ರೈ ಮಾಡೋದಕ್ಕೆ ಇದನ್ನ ಓದೋಣ ಅನ್ಕೊಂಡ್ ತೆಗ್ದೆ. ತುಂಬಾ ದೊಡ್ಡ ಐತೆ. ತುಂಬಾ ದೊಡ್ಡ ಇದೆ. ಚೆನ್ನಾಗಿ ಬಂದಿದೆ. ಇನ್ನು ಡೀಟೇಲ್ ಆಗಿ ತೋರಿಸಿ ನೆಕ್ಸ್ಟ್ ಟೈಮು. ನಂಗೆ ಗೊತ್ತಿರೋ ಪ್ರಕಾರ ಇನ್ಫ್ಲೂಯೆನ್ಸ್ ಇದ್ರೆ ಅವ್ರ ಮನಿ ಕೊಟ್ರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಲೇಟ್ ಆದ್ರೂ ರೀಚ್ ಆಗುತ್ತೆ ಅಂತ ವಿಡಿಯೋ. ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ತರ ಮಾಡ್ಬೋದು ಗೌರ್ಮೆಂಟ್, ಬಟ್ ನೋ ಒನ್ ಇಸ್ ಕೇರಿಂಗ್. ಗೋ ಟು ಒಕ್ಕಲಿಗ ಸಂಘ, ಕಿಮ್ಸ್ ಹಾಸ್ಪಿಟಲ್ ಅಂಡ್ ಡೂ ವಿಡಿಯೋ ಬ್ರೋ. ಆಲ್ ಸರ್ಜರಿ ಜನರಲ್ ವಾರ್ಡ್ ತುಂಬಾ ವರ್ಸ್ಟ್ ಆಗಿದೆ. ನೋ ಮೇಂಟೆನೆನ್ಸ್ ಆಫ್ ಟಾಯ್ಲೆಟ್ಸ್ ಪ್ರಾಪರ್ಲಿ. ದೇ ಆಲ್ ಮೇಕ್ ಮನಿ ಬಟ್ ಡೋಂಟ್ ಇಂಪ್ರೂವ್ ಥಿಂಗ್ಸ್ ಇನ್ಸೈಡ್. ಗೈಸ್, ಇವರು ನಮ್ದು ಮೇನ್ ಚಾನಲ್ ವಿಡಿಯೋ ನೋಡೋರೆ. ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಕಂಪೇರ್ ಮಾಡ್ಬಿಟ್ಟು ಮಾಡಿದ್ನಲ್ಲ. ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಇಲ್ಲಿ ನೋಡಿ, ಯಾಕೆ ಶೇಖರ್ ಟಿ ಶರ್ಟ್ ಹಾಕಲ್ಲ? ಶೇಖರ್ ಇಲ್ಲ, ಇವಾಗ ಕೇಳ್ಬಿಡ್ತಿದ್ದ. ಇಲ್ಲ ಕೇಳ್ತಿದ್ವಿ ಅವ್ನಿಗೆ. ನಿನ್ ಪ್ರಕಾರ ಹೆಂಗ್ ಹಾಕಲ್ಲ? ಅವನಿಗೆ ಫಾರ್ಮಲ್ ಆಗಿ ಇರಕ್ ಇಷ್ಟಪಡ್ತಾನೆ ಯಾವಾಗೂ. ರಾಜಕಾರಣಿ ಅಲ್ದೇ ಇದ್ರು ರಾಜಕಾರಣಿ ತರ ಕಾಣಿಸ್ತಾನೆ ನೋಡಕ್ಕೆ. ಹೌದು ಗೈಸ್, ನಮ್ನ ಡಾಮಿನೋಸ್ ನ 300 rupees ಪಿಜ್ಜಾ ಬಂದೈತೆ. ಪಿಜ್ಜಾಕ್ 300 ಸಮಥಿಂಗ್. ಗಾರ್ಲಿಕ್ ಬ್ರೆಡ್ ಎಲ್ಲ 319 ಪ್ಲಸ್ ಎಕ್ಸ್ಟ್ರಾ ಇದು ಚೀಸ್ಗೆ. ಚೀಸ್ ಸ್ವಲ್ಪ ಎಕ್ಸ್ಟ್ರಾ ಆಗೈತೆ. 319 ಪ್ಲಸ್ ಚೀಸ್ಗೆ. ಈ ಗಾರ್ಲಿಕ್ ಬ್ರೆಡ್ ಪೆಪ್ಸಿ ಎಲ್ಲ ಸಪರೇಟ್ ಹೇಳಿದ್ದು, ಅದನ್ನ ಲೆಕ್ಕಕ್ಕೆ ತಗೋಬೇಡಿ. ಬಿಲ್ ತೋರ್ಸ ಗೈಸ್. ನಮ್ಮ ಬಿಲ್ಲು 573 ರೂಪಾಯಿ ಆಗೈತೆ. ಪಿಜ್ಜಾಗ್ ಎಷ್ಟಾಗೈತೆ ಗೊತ್ತಾ? ಪಿಜ್ಜಾಗ್ ಅದೇ 320 ಸಮಥಿಂಗ್ ಆಗೈತೆ ಗೈಸ್. ಬನ್ನಿ ಇವಾಗ ಡಾಮಿನೋಸ್ ಪಿಜ್ಜಾ ತಿನ್ನೋಣ. ಎಕ್ಸ್ಟ್ರಾ ಚೀಸ್ ಹೇಳಿದೀವಿ, ಸ್ವಲ್ಪ ಚೀಸ್ ಜಾಸ್ತಿ ಐತೆ, ಮತ್ತೆ ಲೋಡೆಡ್ ಆಗೈತೆ. ಎಷ್ಟೊಂದು ಇದು 4 ಪೀಸ್ ಆದ್ರೂ ಸೇಮ್ ಸೈಜ್ ಐತಲ್ವಾ, ಜಾಸ್ತಿ ಏನ್ ದೊಡ್ಡ ಇಲ್ಲ. ಅದು ಇಷ್ಟು
ಸ್ವಲ್ಪ ಲೋಡೆಡ್ ಆಗಿ ಐತೆ, ಯಾಕಂದ್ರೆ ನಾವು ಎಕ್ಸ್ಟ್ರಾ ಚೀಸ್ ಲೋಡೆಡ್ ಹೇಳಿದ್ವಿ ಅದಕ್ಕೆ. ಎಕ್ಸ್ಟ್ರಾ ಕಾಸು ಕೊಟ್ಟಿದ್ವಲ್ಲ, ಬರೀ 300 ಹೇಳಿದ್ರೆ ಅದೇ ತರ ಇರ್ತೇನೆ. ಹೌದು, ತಿನ್ನೋಣ ಈಗ. ಯಶವಂತು ಎಕ್ಸ್ಟ್ರಾ ಚೀಸ್ ಹೇಳ್ಬಿಟ್ಟ. ಎಕ್ಸ್ಟ್ರಾ ಚೀಸ್ ಏನ್ ಬೇಕಿರ್ಲಿಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಚೀಸ್ ಅನ್ಸ್ತೈತೆ. ಹೆಂಗ ಅನ್ಸ್ತೈತೆ ಯಶವಂತ್ ಟೇಸ್ಟು? ಅದು ಚೆನ್ನಾಯ್ತು ಅಲ್ವಾ? ಓಕೆ ಅನ್ಸ್ತೈತೆ ನನಗೆ. ಡಾಮಿನೋಸ್ ಪಿಜ್ಜಾನೇ ಪಿಜ್ಜಾ ಅಷ್ಟು ಚೆನ್ನಾಗಿತ್ತು ಗೈಸ್. ನಾವು ಗಾರ್ಲಿಕ್ ಬ್ರೆಡ್ ನ ತಿಂತಾ ಇದೀವಿ. ಗಾರ್ಲಿಕ್ ಬ್ರೆಡ್ ಜೊತೆಗೆ ಡಿಪ್ ಹೇಳಿದ್ವಿ. ಸೊ ಡಾಮಿನೋಸ್ ಅಲ್ಲಿ ರೈಸ್ ಬಾಲ್ ಎಲ್ಲ ಇರ್ಲೇ ಇಲ್ಲ ಕಾನ್ಸೆಪ್ಟ್ ಕಣೋ, ಇವಾಗ ಬಂದ್ಬಿಡೈತೆ. ಸಬ್ವೆ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಡಕ್ಕಿತ್ತು, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋರು. ಹೌದು ರೈಸ್ ನನಗೆ ಪಿಜ್ಜಾನೇ ಜಾಸ್ತಿ ಇಷ್ಟ ಆಯ್ತು ಡಾಮಿನೋಸ್ ಪಿಜ್ಜಾಗಿಂತ. ಹೌದು, ಚಂದ್ರ ಲೇಔಟಲ್ಲಿ ನೋಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಅವ್ರೆ. ನಾವ್ ಹೇಳ್ದಂಗೆ ಎಲ್ಲ ಸಂಜೆ ಆಯ್ತು ಅಂದ್ರೆ ಏನಾದ್ರು ತಿನ್ನಕ್ ಬರ್ತಿರ್ತಾರೆ. ಹೌದು, ಚೆನ್ನಾಗ್ ನೋಡಿ. ಕಾಫಿ ಅಂಗಡಿ ಹತ್ರ ತೋರಿಸ್ತೀವಿ ರೀ, ಇಂಡಿಯನ್ಸ್ ಎಲ್ಲ ಅಲ್ಲ ಇದೆ. ಅಲ್ಲಿ ಯಾರೋ ಹೊಸಬ್ರು ನೋಡ್ಬಿಟ್ರೆ ಏನೋ ಜಗಳ ಆಯ್ತಿರ್ಬೇಕು ಅನ್ಕೋಬೇಕು ಅಲ್ಲಿ. ನೋಡಿ ಗೈಸ್, ಯಶವಂತ್ ಹೇಳ್ದಂಗೆ ಇಲ್ಲಿರೋ ಜನ ಎಲ್ಲ ನೋಡಿದ್ರೆ ಏನೋ ಜಗಳ ಆಯ್ತೈತೆ ಅನ್ಕೋಬೇಕು. ಗೈಸ್ ಅವಾಗಲೇ ನಾವು ಪಿಜ್ಜಾ ತಿನ್ನಕ್ ಕೂಡ ಇನ್ನೂ ಜಾಸ್ತಿ ಜನ ಇದ್ರು, ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟವ್ರೆ. ಕ್ರೌಡೆಡ್ ಆಗ್ಬಿಡುತ್ತೆ. ಫೇಮಸ್ ಕಾಫಿ ಅನ್ಸುತ್ತೆ. 2 ಕಾಫಿ. ಈ ಕಾಫಿ ಕುಡಿಯಕ್ಕೆ ಇಷ್ಟೊತ್ತು ಗಂಟ ಕಾಯ್ದು. ಯೂಟ್ಯೂಬರ್ಸ್ಗಿಂತ ಕಾಫಿ ಅಂಗಡಿ ಅಣ್ಣನೇ ಜಾಸ್ತಿ ದುಡಿತಾರೆ. ಒಂದು ಕಾಫಿ 18 ರೂಪಾಯಿ. ಕಾಫಿ ಚೆನ್ನಾಗೈತೆ ಗೈಸ್, ಟೇಸ್ಟ್ ಆಗೈತೆ, ಅದಕ್ಕೆ ಇಷ್ಟ ಚೆನ್ನಾಗಿರೋದು, ಸ್ಟ್ರಾಂಗ್ ಆಗೈತೆ. ಗೈಸ್ ನಾವ್ ಇವಾಗ ಮನೆಗೆ ಹೋಗ್ತಾ ಇದೀವಿ. ನಾನು ಇವತ್ತು ಕಾರ್ ತಂದಿಲ್ಲ, ಇವಾಗ ಸ್ವಂತ ಗಾಡಿಲ್ಲ ಹೋಯ್ತಿರೋದು ಇವಾಗ್ಲೂ ನಾವು ಇದಲ್ಲ, ಆಟೋ ಅಲ್ಲ, ನಮ್ದು ಗೌರ್ಮೆಂಟ್ ಬಸ್. ನಮ್ ಬಸ್ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲೇ ಹೋಗ್ತೀವಿ. ಸ್ಯಾಟಲೈಟ್ ಹೋಗ್ಬಿಟ್ಟು ಅಲ್ಲಿ AC ಬಸ್ ಇದೆ ಚನ್ನಪಣ್ಣ ರಾಮನಗರಕ್ಕೆ, ಅದರಲ್ಲಿ ಹೋಗ್ತೀವಿ. ಸಿಗ್ದಾದ್ರೆ ಅದು ಸಿಕ್ತವ್ರ ವಿಡಿಯೋದಲ್ಲಿ ಹೇಳ್ತೀನಿ. AC ಬಸ್ ಬಿಟ್ರು ಅಂತ ಇನಾಗ್ರೇಷನ್ ಎಲ್ಲ ಮಾಡಿದ್ರೆ AC ಬಸ್ ಇಲ್ಲ. ಇದ್ರೊಳಗೆ ಹೋಗಿದ್ಯಾ? ಇವಾಗ ಹೋಗಿದ್ದೀನಿ ಬಾರಲ್ಲೇ, ಅವಾಗ ಓಡಾಡ್ತಿದ್ದೆ ನಾನು ಬಸ್ಸಲ್ಲಿ ಕಣ. ಗೈಸ್ ನಾವ್ ಇವಾಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಒಳಗಡೆ ಬಂದಿದೀವಿ. ನಮ್ಮ ಊರಿಗೆ AC ಬಸ್ ನಾನ್ ಸ್ಟಾಪ್ ಆಯ್ತಾ ಇಲ್ವಾ? ಮೈಸೂರಿಗೆ ಹೋಗ್ಬಿಡೋಣ, ನಾರ್ಮಲ್ ಬಸ್ ಮೈಸೂರಿಗೆ ಹೋಗಿ ವಾಪಸ್ ನಿನ್ನೆ ತಾನೇ ಮೈಸೂರಿಗೆ ಬಂದಿದ್ದು. AC ಬಸ್ ಇನ್ನೂ ಬಂದಿಲ್ಲ, ಬಟ್ ಚನ್ನಪಣ್ಣದ್ದು ಡೈರೆಕ್ಟ್ ಬಸ್ ಐತೆ, ಇದರಲ್ಲಿ ಹೋಯ್ತೀವಿ. ಗೈಸ್ ನಾವು ಬಸ್ಗೆ ಬಂದು ಕುತ್ಕೊಂಡ್ವಿ, ಫ್ರೀ ಆಗಿದೆ. ಗೈಸ್ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಗೇಮ್ ಇದೇನು UFC ಫೈಟ್ನ ತೋರಿಸ್ತಾವನೆ ಯಶವಂತ್. ನೋಡ್ತಾ ಇದ್ದೀನಿ ಬ್ರಾಕ್ ಲೆಸ್ನರ್ ಮತ್ತೆ ಇನ್ನೊಬ್ರದ್ದು. ಬಸ್ಸಲ್ಲಿ ಕಂಡಕ್ಟರ್ನು ಒಬ್ರೆ, ಡ್ರೈವರು ಒಬ್ರೆ. ಡ್ರೈವರ್ ಇವಾಗ ಸೈಡ್ಗೆ ಹಾಕ್ಬಿಟ್ಟು ಬಸ್ನ ಟಿಕೆಟ್ ಕೊಡ್ತಾವ್ರೆ ಎಲ್ಲರೂ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಇನ್ನು ಟಿಕೆಟ್ ಕೊಟ್ಟು ಹೋಗೋಷ್ಟರಲ್ಲಿ ಆಯ್ತು. ಯಶವಂತ್ ನೋಡಿ ಗೈಸ್, ಬಸ್ಸಲ್ಲಿ ನಮ್ದೇ ಲಾಗ್ನ ನೋಡ್ಕೊಂಡು ಇಯರ್ಫೋನ್ ಹಾಕೊಂಡು ಖುಷಿಯಾಗಿ ನಗಾಡ್ತಾವನೆ. ನಾನು ಇದೀನಲ್ಲ ಅದಕ್ಕಷ್ಟೇ ನೋಡ್ತಿರೋದು. ಅದೇ ಅವನಿರೋ ಲಾಗ್ ಮಾತ್ರ ನೋಡ್ತಾನೆ ನಮ್ ಚಾನಲ್ ಅಲ್ಲಿ, ಇಲ್ಲ ಅಂದ್ರೆ ನೋಡಲ್ಲ. ಏನಾರು ಹಾಕ್ಬಿಟ್ಟಿರ್ತೀನಿ ಅಂತ. ಅದೇ ಬೇರೆ ಅವನ್ ಸೀನ್ಗಳು ಮಾತ್ರ ನೋಡ್ಕತೆ. ಗೈಸ್ ಬಸ್ ಇಳ್ಕೊಂಡು ಇವಾಗ ನಮ್ಮ ಅಪ್ಪಂದು ಗಾಡಿ ಎತ್ಕೊಂಡ್ ಬಂದಿದೀನಿ, ಪಾರ್ಕಿಂಗ್ ಅಲ್ಲಿ ಹಾಕಿದೀನಿ, ಅಲ್ಲಿಗೆ ಹೋಗ್ತಾ ಇದೀನಿ. ರಾಮನಗರ ಬಂದೆ, ಯಶವಂತ್ ಚನ್ನಪಟ್ಟಣ ಹೋಗ್ತಾವ್. ರಾಮನಗರ ಪಾರ್ಕಿಂಗ್ ಅಲ್ಲಿ ಹಾಕಿದೆ ನಮ್ಮ ಅಪ್ಪನ ಗಾಡಿನ, ಪ್ಯಾಷನ್ನ ಎತ್ಕೊಂಡು ಮನೆಗೆ ಓಡ್ತೀನಿ. ಗೈಸ್ ವಾಪಸ್ಸು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ 9 ಗಂಟೆ ಆಯ್ತು. ಭೀಮೈದಾನ ನೋಡಿ ಕರೆಕ್ಟಾಗಿ ಬಂದೇಡಿ ಅಲ್ಲಿ ಬಂದ್ರು ಕೂಡ ಸೌಂಡ್ಗೆ, ಗಾಡಿ ಸೌಂಡ್ಗೆ ಈಚೆ ಬಂದ್ಬಿಟ್ಟಿರ್ತಾನೆ. ಗುಡ್ ಬಾಯ್, ವೆರಿ ಗುಡ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.